ನಮ್ಮ ಎಲ್ಲ ರೈತ ಬಾಂಧವರಿಗೆ ಹಾಗೂ ಕುರಿಗಾರರಿಗೆ ನನ್ನ ನಮಸ್ಕಾರಗಳು. ನಾವು ಇವತ್ತು ಕೊಪ್ಪಳ ಜಿಲ್ಲೆಯ ಕಾರಟಗಿ ತಾಲೂಕಿನ ಸಿದ್ದಾಪುರ ಗ್ರಾಮಕ್ಕೆ ಬಂದಿದ್ದೀವಿ. ಸಿದ್ದಾಪುರ ಗ್ರಾಮದ ಕುರಿಗಾಯಿಯಾದಂಥ ಶ್ರೀ ಶೇಖರಪ್ಪ ಕುರಿ ಈಗಾಗಲೇ ಕುರಿಗಳನ್ನು ಪಾರಂಪರಿಕವಾಗಿ ಸಾಕ್ತಾ ಇದ್ದಾರೆ. ಅಲೆಮಾರಿಯಾಗಿ ಪ್ರತಿನಿತ್ಯ ಹೊಲಗಳಲ್ಲಿ ಗದ್ದೆಗಳಲ್ಲಿ ಕುರಿಗಳನ್ನು ಮೇಯಿಸ್ತಾ ಇದ್ದಾರೆ. ಅದರಿಂದ ಅವರು ಸಾಕಷ್ಟು ಆರ್ಥಿಕವಾಗಿ ಲಾಭವನ್ನು ಪಡಿತಾ ಇದ್ದಾರೆ. ಇವತ್ತು ಆ ಕುರಿಗಳಿಂದನೇ ಅವರು ತಮ್ಮ ಸಂಸಾರ ನಡೆಸ್ತಾ ಇದ್ದಾರೆ. ಅವರ ಮನೆತನ ಏಳಿಗೆ ಆಗ್ತಾ ಇದೆ. ಈಗ ಅವ್ರನ್ನ ನಾನು ಈಗ ಮಾತಾಡಿಸ್ತೇನೆ. ಅವರು ಕುರಿಗಳ ಬಗ್ಗೆ, ತಮ್ಮ ಆದಾಯದ ಬಗ್ಗೆ, ಅನುಕೂಲಗಳ ಬಗ್ಗೆ ತಾವು ಮಾತಾಡ್ತಾರೆ. ನಮಸ್ಕಾರ. ನಮಸ್ಕಾರ ಶೇಖರಪ್ಪ. ನಮ್ಮ ಹೆಸರು ಶೇಖರಪ್ಪ ಅಂತ ಸರ್. ಕಾರಟಗಿ ತಾಲೂಕು, ಕೊಪ್ಪಳ ಜಿಲ್ಲಾ ಸರ್. ಕೊಪ್ಪಳ ಜಿಲ್ಲೆ. ನಮ್ಮೂರು ಸಿದ್ದಾಪುರ ಸರ್. ಕುರಿ ಎಷ್ಟಿದಾವೆ ಶೇಖರಪ್ಪ? ಕುರಿ ನೋಡಿ ಸರ್, ಒಂದು 130 ಆಗ್ಬೋದು ಸರ್. 130. ಓಕೆ. ಈ ಮರಿಗಳು ಎಷ್ಟಿದಾವಪ್ಪ ನೀನು? ಮರಿಗಳು ಒಂದು 40 ಇದಾವೆ ಸರ್. 40 ಮರಿ ಇದಾವಲ್ಲ? ಓಕೆ. ಒಂದು ಸೀಸನ್ಗೆ 40, ಮತ್ತು ಇನ್ನೊಂದು ಸೀಸನ್ 40-50 ಮರಿಗಳು 25, 30, 40 ಹಂಗೆ ಆಗ್ತಾನೆ ಇರ್ತವೆ. ಹಾಗಾಗಿ ಮರಿಗಳು ಬರ್ತಾನೆ ಇರ್ತವೆ. ಸರಿ. ಈಗ ನೀನು ಕುರಿ ಸಾಕಾಣಿಕೆ ಮಾಡಿದ್ಯಾ, ತುಂಬ ಚೆನ್ನಾಗಿ ಮೇಯಿಸ್ದಂಗೆ ಕಾಣಿಸ್ತಾ ಇದೆಯಪ್ಪ. ಹ್ಞೂ ಸರ್. ಚೆನ್ನಾಗಿದಾವಲ್ಲ ಕುರಿ ಎಲ್ಲ? ಚೆನ್ನಾಗಿದಾವೆ ಸರ್. ಆರೋಗ್ಯ ಎಲ್ಲ ಚೆನ್ನಾಗಿದೆಯಲ್ಲ? ಯಾವ ರೋಗಗಳೇನಿಲ್ಲ? ಏನಿಲ್ಲ ಸರ್. ಸರಿ. ನೀನು ಈ ಕುರಿಗಳ ಆರೋಗ್ಯಕ್ಕಾಗಿ, ಕುರಿಗಳ ಮೇವಿಗಾಗಿ ಏನೇನು ಮಾಡ್ತೀಯ, ನೀನೇ ನಿನ್ನ ಮಾತುಗಳಲ್ಲಿ ತಿಳಿಸ್ಬೇಕಪ್ಪ. ಕುರಿಗಳ ಆರೋಗ್ಯಕ್ಕಾಗಿ, ಸಮೃದ್ಧಕ್ಕಾಗಿ ಡಾಕ್ಟರ್ ಹತ್ರ ಹೋಗ್ತೀವಿ ಸರ್. ಅವರು ಹೇಳಿದಂಥ ಮೆಡಿಸಿನ್ ನಾವು ಹಾಕ್ತೀವಿ ಸರ್. ಹಂಗಾಗಿ ಕುರಿಗಳು ಚೆನ್ನಾಗಿ ಮೇಯ್ತಾ ಇದಾವೆ ಸರ್. ಇವಾಗ ಕುರಿಗಳಿಗೆ ಸಣ್ಣ ಪುಟ್ಟ ಯಾವುದೇ ಒಂದು ರೋಗ ರುಜಿನಗಳು ಬಂದರೂ ಸಹಿತ ನಾವು ಡಾಕ್ಟ್ರನ್ನ ಕೇಳಿ ಎಣ್ಣೆಗಳು ಅವೆಲ್ಲ ಹಾಕ್ತೀವಿ ಸರ್. ಡಾಕ್ಟರ್ ಮಾರ್ಗದರ್ಶನದಲ್ಲಿ ನೀನು ಲಸಿಕೆಗಳನ್ನು ಹಾಕ್ತಾ ಇದೆಯಾ, ಔಷಧಿಗಳನ್ನು ಉಪಯೋಗ ಮಾಡ್ತಾ ಇದೆಯಾ? ಈಗ ಡಾಕ್ಟರ್ ಮಾರ್ಗದರ್ಶನ ಸರಿಯಾಗಿ ಸಿಗದೇ ಇದ್ದಾಗ ಏನಾಯಿತು? ಅದಾದ ನಂತರ ನೀನು ಕುರಿಗಳು ಇಷ್ಟೊಂದು ಆರೋಗ್ಯವಾಗಿ ಇರೋದಕ್ಕೆ ಕಾರಣ ಏನು ತಿಳಿಸ್ಬೋದಾ? ಡಾಕ್ಟರ್ ಜೀವಾಮೃತನೇ ಉಪಯೋಗ ಮಾಡ್ತಾ ಇದ್ದೀನಿ ರೀ ಸರ್. ಓಕೆ. ಅದು ಉಪಯೋಗ ಮಾಡಿದಾಗ್ಲಿದ್ದ ಕುರಿಗಳು ಚೆನ್ನಾಗಿ ಮೇಯ್ತೇವೆ ಸರ್. ಆಮೇಲೆ ಮರಿಗಳು ಭಾಳ ತೂಕ ಬರ್ತವೆ ಸರ್. ಅದೇ ಚೆನ್ನಾಗಿದೆ ಸರ್. 6-7 ತಿಂಗಳಾಯ್ತಾ? 6-7 ತಿಂಗಳು ಆಯ್ತು ಸರ್. 6-7 ತಿಂಗಳು ಬಳಸ್ತಾ ಇದೆಯಾ? ಓಕೆ. ಈಗ ಡಾಕ್ಟರ್ ಜೀವಾಮೃತನ ಬಳಸ್ತಾ ಇದೆಯಲ್ಲ, ಜೀವಾಮೃತ ಬಳಸೋದ್ರಿಂದ ನಿನಗೆ ಏನು ವ್ಯತ್ಯಾಸ ಕಂಡಿದೆಯಪ್ಪ? ಜೀವಾಮೃತನ ಹಾಕಿದ್ರಿಂದನ ಕುರಿಗಳು ದಷ್ಟಪಿಷ್ಟವಾಗಿ ಬೆಳೆದಿದ್ದಾವೆ ಸರ್. ಆಮೇಲೆ ರೋಗ ರುಜಿನಗಳು ಕಮ್ಮಿ ಆಗಿದ್ದಾವೆ ಸರ್. ಆಮೇಲೆ ಚೆನ್ನಾಗಿ ಮೇಯ್ತಿದಾವೆ ಸರ್. ಯಾವ ಕಂದನ ಹಾಕೋದಿಲ್ಲ ಸರ್. ಹಂಗಾಗಿ ನೆಲ ಕಚ್ಚಿ ಮೇಯ್ತಾವ? ಇದು ಚೆನ್ನಾಗಿ ನೆಲ ಕಚ್ಚಿ ಚೆನ್ನಾಗಿ ಮೇಯ್ತಾ ಇದಾವೆ ಸರ್. ಹಸು ಜಾಸ್ತಿ ಆಗ್ತದೆ, ಜಾಸ್ತಿ ಮಾಡ್ತಾ ಇದಾವೆ ಸರ್. ತಿಂದಿದ್ದು ಚೆನ್ನಾಗಿ ಜೀರ್ಣ ಆಗ್ತದೆ ಸರ್. ಓಕೆ. ರೋಗಗಳು ಕಡಿಮೆ ಆಗಿದಾವ? ಆ ರೋಗ ರುಜಿಗಳು ಕಮ್ಮಿ ಆಗಿದಾವೆ ಸರ್. ಹಿಂಗಾಗಿ ಜೀವಾಮೃತ ಒಂದು ಒಳ್ಳೆ ಆಯುರ್ವೇದಿಕ್ ಟಾನಿಕ್ ಅಂತ ಹೇಳ್ಬೋದು ಸರ್ ನಾನು. ಆಮೇಲೆ ಕುರಿನೂ ನೀವಾದ್ರೂ ಸಹಿತ ಸ್ವಲ್ಪ ನೋಡ್ಬೋದು, ಚೆನ್ನಾಗಿದೆ. ಈ ಕುರಿಗಳು ಅಂದಾಜು ಒಂದು 25-30 kg ಮೇಲೆ ಬರ್ಬೋದಾ ಒಂದೊಂದು ಕುರಿ? ಬರ್ತಾವ ಸರ್. 25-30 kg ಮೇಲೆನೇ ಇರ್ಬೇಕು ಮೇಲೆನೇ ಬರ್ತಾವ ಸರ್. ನೋಡ್ರಿ, ಟಗರು ನಿಮಗೆ ಸುಮಾರು ಏನಿಲ್ಲ ಅಂತ ಒಂದು 60 kg 70 kg ಮೇಲೆ ಬರ್ಬೋದು. ಬರುತ್ತೆ ಸರ್. ನೋಡಿ ಸರ್, ಡಾಕ್ಟರ್ ಜೀವಾಮೃತ ಬಳಸೋದಕ್ಕಿಂತ ಮುಂಚೆ ಈ ತರ ಇತ್ತ? ಡಾಕ್ಟರ್ ಜೀವಾಮೃತ ಬಳಸೋದಕ್ಕೆ ಮುಂಚೆನೆ ಈ ತರ ಇರ್ಲಿಲ್ಲ ಸರ್. ಮೇಯ್ತಿರ್ಲಿಲ್ಲ. ಎಲ್ಲಿ ಬೇಕಲ್ಲಿ ಓಡಾಡ್ತಾ ಇದ್ವು. ಬಹಳ ಮೇವಿದ್ರು ಸಹಿತ ಸರಿಗೆ ಮೇಯ್ತಾ ಇದ್ದಿಲ್ಲ, ಓಡಾಡ್ತಾ ಇದ್ವು. ಇವಾಗಲೇ ಎಲ್ಲಿ ಬಿಟ್ರು ಅಲ್ಲೇನೆ ಮೇಯ್ತಾ ಇದಾವ್ ಸರ್. ಕುರಿ ಮಾತ್ರ ಬಹಳ ನಿಧಾನ ಇದಾವೆ ಸರ್. ಸೋಮಣ್ಣ ಡಾಕ್ಟರ್ ಅಂತ ಹೇಳಿ ಒಳ್ಳೆ ಸಲಹೆ ಕೊಟ್ಟಿದ್ದಾರೆ ಸರ್. ಅವ್ರ ಹತ್ರನೂ ಹೋಗ್ತೀವಿ ನಾವು. ಅವರಿಂದನೇ ಸ್ವಲ್ಪ ಇವಾಗ ಎಣ್ಣೆ ಇದ್ರ ಬಗ್ಗೆ ಬಹಳ ಮಾಹಿತಿ ಆಗಿ ನಮಗೆ ಬಹಳ ಅನುಕೂಲ ಆಗಿದೆ ಸರ್. ಅವ್ರ ಹತ್ರ ಸಲಹೆ ಕೇಳ್ಕೊಂಡು ಹೋಗಿ ತಗೊಂಬಂದು ಹಾಕಿದೀವಿ ಸರ್. 5 ತಿಂಗಳ ಆದ್ಮೇಲೆ ಗೊತ್ತಾಯ್ತು ಸರ್ ಕುರಿಗಳು ಯಾವ ತರ ಮೇಯ್ತಾ ಇದಾವೆ, ಯಾವ ತರ ನಿಲ್ತಾ ಇದಾವೆ, ಯಾವ ತರ ಇದು ಮಾಡ್ತಾ ಇದಾವೆ ಅನ್ನೋದು ಅವಾಗ ಗೊತ್ತಾಯ್ತು ಸರ್. ಎಂಥದೇ ಮೇವಿರ್ಲಿ ಸರ್, ಕಡ್ ತಿಂದ್ಬಿಡ್ತಾವ ಸರ್. ಶೇಖರಪ್ಪ, ಈಗಾಗಲೇ ನೀನು ಜೀವಾಮೃತ ಉಪಯೋಗ ಮಾಡಿ ಇಷ್ಟೆಲ್ಲ ಲಾಭ ತಗೊಂಡಿದ್ದೀರ ಅಂತ ಹೇಳ್ತೀಯ. ಯಾವ ರೀತಿ ಬಳಸ್ತಾ ಇದೀಯ ಇದನ್ನ? ಒಂದು ಕುರಿಗೆ 10 ml ಅಂತ ನಾವು ಹೇಳ್ಕೊಟ್ಟಿದೀವಿ. ಎಷ್ಟು ದಿವಸ ಬಳಸ್ತೀಯಾ ಈ ರೀತಿ? 5 ದಿವಸ ಬಳಸ್ತೀವಿ ಸರ್. ಸತತವಾಗಿ 5 ದಿವಸ ಬಳಸ್ತೀವಿ ಸರ್. ಓಕೆ. 5 ದಿವಸ ಬಳಸಿದ್ರೆ ನೀನು ವ್ಯತ್ಯಾಸ ಕಂಡಿದೆ ಸರ್. ಓಕೆ. ಚೆನ್ನಾಗಿ ಮೇಯೋದು ಮೇಯ್ತಾ ಇದಾವೆ ಸರ್, ನಿಲ್ತಾ ಇದಾವೆ ಸರ್. ಈಗ ಸತತವಾಗಿ 6-7 ತಿಂಗಳಿಂದ ಬಳಸ್ತಾನೆ ಇದೆಯಾ? ಈಗ 6-7 ತಿಂಗಳಿಂದ ಬಳಸಿದ ಮೇಲೆ ಏನು ವ್ಯತ್ಯಾಸ ಕಾಣಿಸ್ತಾ ಇದೆ ಇದು ನಿನಗೆ? ಚೆನ್ನಾಗಿ ಮೇಯ್ತಾ ಇದಾವ್ರಿ. ಆಮೇಲೆ ಕುರಿ ಹಾಲನ್ನು ಇದಾವೆ ಸರ್. ಆಮೇಲೆ ಮತ್ತೆ ಮರಿಗಾದ್ರೂ ಹಾಕ್ತಿದೀವಲ್ಲ ಸರ್. ಹಂಗಾಗಿ ಮರಿನೂ ಚೆನ್ನಾಗಿ ದಷ್ಟಪುಷ್ಟವಾಗಿ ಬೆಳೆದಿದ್ದಾವೆ ಸರ್. ಇವೆಲ್ಲ ಅಲ್ಲದೆ ರೋಗಗಳು ಕಡಿಮೆ ಆಗಿದಾವೆ ನಿನಗೆ? ರೋಗಗಳು ಸ್ವಲ್ಪ ಕಡಿಮೆ ಆಗಿದಾವೆ ಸರ್. ಅಂದ್ರೆ ರೋಗ ನಿಯಂತ್ರಣಕ್ಕೆ ಬರ್ತದೆ ಇದು? ನಿಯಂತ್ರಣಕ್ಕೆ ಬರ್ತದೆ ಸರ್. ಓಕೆ. ಮರಿಗಳಿಗೆ ಯಾವ ರೀತಿ ಬಳಸ್ತಿದ್ಯಾ ನೀನು? 4 ml 5 ml ಹಾಕ್ತಾ ಇದ್ದೀನಿ ಸರ್. ಎಷ್ಟು ದಿವಸ ಬಳಸ್ತೀಯಪ್ಪ? ವಾರದಲ್ಲಿ 2-3 ಸಲ ಹಾಕ್ತೀನಿ ಸರ್. 2 ದಿನ 3 ದಿನ ಬಳಸ್ತಾ ಇದ್ದೀನಿ. ಅಂದ್ರೆ ಒಂದು ತಿಂಗಳಲ್ಲಿ ಎಷ್ಟು ದಿವಸ ಆಗ್ಬೋದಪ್ಪ? ಒಂದು 10-12 ದಿನ ಆಗ್ಬೋದಾ? ತಿಂಗಳಲ್ಲಿ ಒಂದು 10-12 ದಿವಸ ಹಾಕ್ತೀನಿ ಸರ್. ಅದರಿಂದ ಏನಾಗ್ತಾ ಇದೆ ನಿನ್ನ ಮರಿಗಳಿಗೆ? ಮರಿಗಳು ಚೆನ್ನಾಗಿ ತೂಕ ಬರ್ತಾ ಇದಾವೆ ಸರ್. ಆಮೇಲೆ ಮರಿಗಳು ದಷ್ಟಪುಷ್ಟವಾಗಿ ಮೇವನ್ನ ಸ್ವಲ್ಪ ನಾವು ಹಾಕುವಂತ ನುಚ್ಚನ್ನ ಸರಿಯಾಗಿ ತಿಂತಾ ಇದಾವೆ ಸರ್. ಅಂದ್ರೆ ನಿನಗೆ ಮಾರ್ಕೆಟ್ನಾಗ ಒಳ್ಳೆ ರೇಟ್ ಸಿಗ್ತಾ ಇದೆ? ಒಳ್ಳೆ ರೇಟ್ ಸಿಗ್ತಾ ಇದೆ ಸರ್. ಅಂದ್ರೆ ಅದು ಕಡಿಮೆ ದಿನಗಳಲ್ಲಿ
ಹೆಚ್ಚಿನ ತೂಕ ಬರ್ತಾ ಇದೆಯಾ? ತೂಕ ಬರುತ್ತೆ ಸರ್. ಮರಿನೂ ಆರೋಗ್ಯವಾಗಿರುತ್ತೆ ಸರ್. ಸರಿ. ಮರಿಗಳನ್ನು ಯಾವುದು ಮರಣ ಹೊಂದುವಂಥ ಪ್ರಮಾಣ ಇಲ್ಲವೇ ಇಲ್ಲ? ಇಲ್ಲವೇ ಇಲ್ಲ ಸರ್. ಓಕೆ ಓಕೆ. ಮರಿಗಳನ್ನು ಚೆನ್ನಾಗಿರ್ತಾವೆ ಸರ್. ಭಾಳ ಸಂತೋಷ. ನೀನು ಡಾಕ್ಟರ್ ಜೀವಾಮೃತ ಬಳಸೋದ್ರಿಂದ ನೀನು ಅಧಿಕವಾಗಿ ಲಾಭ ಗಳಿಸ್ತಾ ಇದೆಯಾ? ಹೆಚ್ಚಿನ ಪ್ರಮಾಣದಲ್ಲಿ ಮರಿಗಳನ್ನು ಸಾಕಿ ಬೆಳೆಸಿ ಲಾಭ ತಗೊಳ್ತಾ ಇದೆಯಾ ಅಂದಂಗೆ ಆಯಿತು. ಹ್ಞೂ ಸರ್. ನಿನಗೆ ಈಗ ಡಾಕ್ಟರ್ ಜೀವಾಮೃತ ನೀನು ಬಳಸಿ ನೀನು ಲಾಭ ಜಾಸ್ತಿ ಮಾಡ್ಕೊಂಡಿದ್ಯಾ. ಬೇರೆ ರೈತರಿಗೆ ಏನು ಹೇಳೋಕ್ಕೆ ಬಯಸ್ತಿದ್ಯಪ್ಪ ನೀನು? ಜೀವಾಮೃತ ಚೆನ್ನಾಗಿದೆ, ಎಲ್ಲರೂ ಹಾಕ್ಬೋದು. ಜೀವಾಮೃತ ಒಳ್ಳೆ ರಿಸಲ್ಟ್ ಇದೆ. ನಾವು ಬಳಸಿದ್ದೀವಿ. ಕುರಿನೂ ದಷ್ಟಪುಷ್ಟವಾಗಿದ್ದಾವೆ, ಮರಿಗಳನ್ನು ದಷ್ಟಪುಷ್ಟವಾಗಿದ್ದಾವೆ. ಜೀವಾಮೃತ ಬಳಸೋದ್ರಿಂದ ಒಳ್ಳೆಯ ಲಾಭವನ್ನು ನಾವು ಪಡೆಯಬಹುದು. ಹಾಗಾಗಿ ಜೀವಾಮೃತ ಬಳಸೋದು ಒಳ್ಳೆಯದು ಸರ್. ಸರ್, ಇವತ್ತು ನಾವು ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ಮಾವಿನಮಡು ಗ್ರಾಮ. ಮಾವಿನಮಡು ಗ್ರಾಮದಲ್ಲಿ ಒಬ್ಬ ಪ್ರಗತಿಪರ ರೈತರು ಹಾಗೂ ಪ್ರಗತಿಪರ ಕುರಿಗಾರರು ಯಾವ ರೀತಿ ಕುರಿ ಸಾಕಾಣಿಕೆ ಮಾಡ್ಬೋದು, ಯಾವ ರೀತಿ ನಾವು ಲಾಭ ಪಡೆಯಬಹುದು, ರೈತನಿಗೆ ಆದಾಯನ ನಾವು ಜಾಸ್ತಿ ಯಾವ ರೀತಿ ಮಾಡ್ಬೋದು ಅನ್ನೋ ಒಂದು ವಿಷಯದ ಬಗ್ಗೆ ಅವ್ರ ಹತ್ರ ಮಾತಾಡೋದಕ್ಕೆ ಬಂದಿದ್ದೀವಿ. ನಮಸ್ಕಾರ ಮಲ್ಲನಗೌಡ್ರೆ. ನಮಸ್ಕಾರ ಸರ್. ನನ್ನ ಹೆಸರು ಮಲ್ಲನಗೌಡ ಅಂಥೇಳಿ, ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ಮಾವಿನಮಡು ಗ್ರಾಮದ ಒಬ್ಬ ಕೃಷಿಕ ಕುಟುಂಬದವನು. ನಾನು 2023ರಿಂದ NLM ಸ್ಕೀಮ್ ಯೋಜನೆ ಅಡಿಯಲ್ಲಿ 500 ಕುರಿ ಮತ್ತು 25 ಟಗರುಗಳ ಸಾಕಾಣಿಕಾ ಕೇಂದ್ರವನ್ನು ಪ್ರಾರಂಭ ಮಾಡಿ ಕೃಷಿ ಜೊತೆಗೆ ಉಪ ಕಸುಬು ಆಗಿರ್ತಕ್ಕಂಥ ಕುರಿ ಸಾಕಾಣಿಕೆ ಯೋಜನೆಯನ್ನು ಮಾಡೋದ್ರೆ ಚೆನ್ನಾಗಿರುತ್ತೆ, ಲಾಭದಾಯಕವಾಗಿರುತ್ತೆ, ಕೃಷಿಕರು ಇದರಿಂದ ಉತ್ತಮವಾದ ಜೀವನ ಸಾಗಿಸ್ಬೋದು ಅನ್ನೋ ನಿಟ್ಟಿನಲ್ಲಿ ಈ ಯೋಜನೆಯನ್ನು ಪ್ರಾರಂಭ ಮಾಡಿದ ಹಂತದಲ್ಲಿ ಕೆಲವೊಂದಿಷ್ಟು ವಿಘ್ನಗಳು, ಕುರಿ ಸಾಯ್ತಕ್ಕಂಥದ್ದು, ಕುರಿಗೆ ಪ್ರಾಬ್ಲಮ್ ಆಗ್ತಕ್ಕಂಥದ್ದು, ಮರಿಗಳ ಗ್ರೋತಿಂಗ್ ಪ್ರಮಾಣ ಕಡಿಮೆ ಆಗ್ತಕ್ಕಂಥದ್ದು, ನನಗೆ ಒಂದೂವರೆ ವರ್ಷ ಸ್ವಲ್ಪ ಸರಿಯಾಗಿ ಮಾರ್ಗದರ್ಶನ ಸಿಗದೇ ಇರುವಂಥ ಕಾರಣಗಳು ಕೂಡ ಇರ್ಬೋದು, ಸರಿಯಾಗಿ ಆಗಲಿಲ್ಲ. ಅದಾದ ನಂತರ ಈಗ ಸುಮಾರು ಒಂದು 7-8 ತಿಂಗಳಿಂದ ನಮ್ಮ ಗಂಗಾವತಿಯ ಡಾಕ್ಟರ್ ಸೋಮಪ್ಪ ಸರ್ ಬಂದು ಡಾಕ್ಟರ್ ಜೀವಾಮೃತದ ಬಗ್ಗೆ ಫಾರ್ಮ್ನಲ್ಲಿ ಅವರು ಅದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟು ಆ ಜೀವಾಮೃತವನ್ನು ಹೇಗೆ ಬಳಸಬೇಕು, ಯಾವ್ಯಾವಕ್ಕೆ ಬಳಸಬೇಕು, ಅದ್ರ ಜೊತೆಗೆ ಯಾವ್ಯಾವ ಲಸಿಕೆಗಳನ್ನು ಯಾವ್ಯಾವ ಸಂದರ್ಭದಲ್ಲಿ ಹಾಕಬೇಕು, ಅದ್ರ ಜೊತೆಗೆ ಇನ್ನು ಇರ್ತಿರತಕ್ಕಂಥ ಯಾವ್ಯಾವ ಔಷಧಿಗಳನ್ನು ಬಳಸಿದರೆ ಉತ್ತಮವಾಗಿರ್ತಕ್ಕಂಥ ನಾವು ಲಾಭದಾಯಕ ಪಡಿಬೋದು ಅಂತ ಅವ್ರು ತಿಳಿಸಿ ಹೇಳಿದ ಮೇಲೆ ನಾವು ಸುಮಾರು 7-8 ತಿಂಗಳಿಂದ ಈಗ ಉತ್ತಮವಾಗಿರ್ತಕ್ಕಂಥ ಲಾಭವನ್ನು, ಮೊದಲಕ್ಕಿಂತ ಈಗ ಉತ್ತಮವಾಗಿರ್ತಕ್ಕಂಥ ಲಾಭವನ್ನು ಪಡಿತಾ ಇದ್ದೇವೆ. ಜೊತೆಗೆ ನಮಗೆ ಮರಿಗಳು ಸರಿಗೆ ಹುಡ್ತಾ ಇರಲಿಲ್ಲ, ಭಾಳ ಸಣ್ಣ ಜಿನ್ನಿಗೆ ಮರಿ ಹುಡ್ತಿದ್ದು. ಸರ್ ಹತ್ರ ಕೇಳಿದಾಗ ನಮಗೆ ಅವ್ರು ಜೀವಾಮೃತ ಕೊಟ್ಟರು, ಜೊತೆಗೆ ಅದ್ರ ಜೊತೆಗೆ ಇನ್ನೊಂದು ಔಷಧಿನೂ ಕೊಟ್ಟರು. ಅವೆರಡು ಕೊಟ್ಟ ಮೇಲೆ ಮರಿಗಳು ಕೂಡ ದಷ್ಟಪುಟ್ಟಾಗಿ ಹುಟ್ಟಕ್ಕೆ ಚಲೋ ಮಾಡಿದ್ವು. ಜೊತೆಗೆ ಟಗರ್ ಮರಿಯನ್ನು ನಾವು ಮೊದಲು 4-4.5 ತಿಂಗಳಿಗೆ 5,500 5,700ಕ್ಕೆ ಮಾರ್ತಿದ್ವಿ. ಈಗ ಜೀವಾಮೃತ ಹಾಕೋದಕ್ಕೆ ಚಲೋ ಮಾಡೋದ್ರಿಂದ ನಾವು 3 ತಿಂಗಳಿಗೆ 5,500ಕ್ಕೆ ಮಾರಾಕತ್ತೀವಿ. ಇದು ಒಂದು ಒಳ್ಳೆಯ ಲಾಭದಾಯಕ. ಜೊತೆಗೆ ಅದನ್ನು ನಾನು ಬಳಸ್ತಾ ಇದ್ದೇನೆ. ನೀವು ರೈತರು ಕೂಡ ನಿಮ್ಮ ಕುರಿಗಳಿಗೆ ಅದನ್ನು ಬಳಸೋದ್ರ ಮುಖಾಂತರ ಹೆಚ್ಚು ಲಾಭವನ್ನು ಪಡೆಯೋದ್ರ ಮುಖಾಂತರ ಒಳ್ಳೆಯ ಒಂದು ಡಾಕ್ಟರ್ ಜೀವಾಮೃತ ಚೆನ್ನಾಗಿದೆ, ಅದನ್ನು ಬಳಸಿ ಅಂತಕ್ಕಂಥ ಮನವಿಯನ್ನು ನಾನು ಈ ಮೂಲಕ ತಮ್ಮಲ್ಲಿ ಮಾಡ್ತೇನೆ. ಸರ್, ಕುರಿಗಳಿಗೆ ಒಂದು ತಿಂಗಳಲ್ಲಿ ಎಷ್ಟು ದಿನ ಬಳಸ್ತಾ ಇದ್ದೀರಿ ಸರ್? ವಾರದಲ್ಲಿ 2 ದಿವಸ ಆಗ್ತಾ ಇದ್ದೀವಿ ಅಷ್ಟೇ. ಅಂದರೆ ತಿಂಗಳಿಗೆ 6-8 ಸಲ ಆಗ್ತಾ ಇದ್ದೀವಿ ಅಷ್ಟೇ. ರೈಟ್ ಸರ್, ಒಳ್ಳೆಯದು. ಅದೇ ರೀತಿ ಮರಿಗಳಿಗೆ ಯಾವ ರೀತಿ? ಮರಿಗಳಿಗೆ ನಾವು ಡೈಲಿ ಆಗ್ತಾ ಇದ್ದೀವಿ. ಡೈಲಿ ಭಾಳ ತುಂಬ ಅನುಕೂಲ ಆಗಿದೆ, ಚೆನ್ನಾಗಿದೆ. ಬೆಳವಣಿಗೆ ಚೆನ್ನಾಗಿದೆ, ಮರಿಗಳ ಗ್ರೋತಿಂಗ್ ಚೆನ್ನಾಗಿದೆ. ಆಮೇಲೆ ದೊಡ್ಡದ್ರ ಕೂಡ ಡಿಸೀಸ್ ಕಡಿಮೆ ಆಗ್ತಾ ಇದೆ. ಮೊದಲೇನು ಅದಕ್ಕೆ ಈ ಮೇಲಿಂದ ಮೇಲೆ ರೋಗ ಬಾಧೆ ಕಾಣಿಸ್ಕೊಳ್ತಾ ಇತ್ತು, ಆ ರೋಗ ಬಾಧೆ ಸ್ವಲ್ಪ ಕಡಿಮೆ ಆಗಿದೆ. ಅದರ ಶೇಕಡಾವಾರು ಪರಿಣಾಮ ಪರ್ಸೆಂಟೇಜ್ ಕಡಿಮೆ ಇದೆ, ಭಾಳ ಕಡಿಮೆ ಆಗಿದೆ. ಇದನ್ನು ಮುಂದೆ ಕಂಟಿನ್ಯೂ ಬಳಸ್ತಾ ಹೋದರೆ ಇರ್ತಕ್ಕಂಥ ಈಗೇನು ಪ್ರಮಾಣ ಇದೆ ನಮ್ಮ ಹತ್ರ ಡೆತ್ ರೇಟ್ ಪ್ರಮಾಣ, ಅದು ಇನ್ನೂ ಕಡಿಮೆ ಆಗೋಂಥ ಚಾನ್ಸಸ್ ಇದೆ. ಮೊದಲು ನಮ್ಮದು 12-13% ಇತ್ತು 100 ಪ್ರಮಾಣ, ಮೊದಲ ಡೆತ್ ರೇಟ್ ಪ್ರಮಾಣ. ಈಗ ಅದು 5-6 ಬಂದಿದೆ. ಇನ್ನು ಇದನ್ನು ಕಂಟಿನ್ಯೂ ಬಳಸ್ತಾ ಹೋದರೆ 2-3ಕ್ಕೆ ಬರ್ಬೋದೇನೋ ಅನ್ನುವಂಥ ಒಂದು ನಿರೀಕ್ಷೆಯಲ್ಲಿದೆ. ಸರ್, ತುಂಬ ಧನ್ಯವಾದಗಳು. ರೈತರಿಗೆ ಉಪಯುಕ್ತ ಮಾಹಿತಿ ಕೊಟ್ಟಿದ್ದೀರಿ. 100ಕ್ಕೆ 100% ರಿಸಲ್ಟ್ ಇದೆ. ಬಳಸಿ, ನಾನು ಬಳಸ್ತಾ ಇದ್ದೇನೆ, ನೀವು ಬಳಸಿ. ಒಂದು ಸಾರಿ ವಿಶ್ವಾಸಕ್ಕೆ ತಗೊಂಡು ಇದು ಡಾಕ್ಟರ್ ಜೀವಾಮೃತವನ್ನು ಬಳಸಿ.